ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೆ. ನಾನು ಮಾರ್ನಿಂಗಿಂದ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ಎದ್ದು ಬಿಸಿನೀರು ಮಾಡಿ ಹಾಲು ಮಾಡಿಕೊಟ್ಟೆ ಅವರಿಗೆ. ನಾನು ಕಾಫಿ ಕುಡಿದೆ. ಅದಾದಮೇಲೆ ತಿಂಡಿ ಮಾಡೋಣ. ಇವತ್ತು ಸ್ಕೂಲು ವರ್ಕ್ಶಾಪ್ ಇತ್ತು ಟೀಚರ್ಸ್ಗೆ. ಸೊ ಹಾಗಾಗಿ ಟೀಚರ್ಸ್ಗಳನ್ನ ಬರೋಕ್ಕೆ ಕೇಳಿದರು. ನಾನು ತಿಂಡಿಗೆ ಸ್ವಲ್ಪ ಪಲಾವ್ ಮಾಡಿ ಇಟ್ಬಿಟ್ಟು ಹೊರಟೋಗೋಣ ಅಂತ ಪಲಾವ್ ಮಾಡ್ತಿದ್ದೆ. ಇಷ್ಟು ದಿವಸ ಸ್ಕೂಲ್ ಇರಲಿಲ್ಲ, ಹೆಂಗೋ ಲೇಟಾಗಿ ಎದ್ದು ನಿಧಾನಕ್ಕೆ ತಿಂಡಿ ಮಾಡಿಕೊಂಡು ಇದು ಮಾಡ್ತಿದ್ದೆ. ಇನ್ಮೇಲೆ ಹಂಗಿಲ್ಲ, ಪುನಃ ಹಳೆ ರೂಟೀನೇ. ಮಾರ್ನಿಂಗ್ ಬೇಗ ಎದ್ದು ತಿಂಡಿ ಮಾಡು, ಇದೇ ಆಗಿಬಿಡುತ್ತೆ. ಪಲಾವ್ಗೆ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ. ನಾಟಿ ಸ್ಟೈಲ್ ಮಾಡೋಣ ಅವರೆಕಾಯ್ದು ಅಂದ್ಕೊಂಡು ಎಲ್ಲ ಇದು ಮಾಡಿಕೊಂಡೆ. ಟೊಮೆಟೊ, ಈರುಳ್ಳಿ, ಚಕ್ಕೆ ಲವಂಗ, ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ರುಬ್ಕೊಂಡೆ. ಬಟ್ ಇದಕ್ಕೆ ಜಾಸ್ತಿ ಮಸಾಲೆ ಹಾಕಲ್ಲ, ಅದು ಹಂಗಾಗಿ ಸಿಂಪಲಾಗಾದರೂ ಬೇಗ ಆಗಿಬಿಡುತ್ತೆ ಮತ್ತು ಟೇಸ್ಟ್ ವೈಸು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನೇ ಮಾಡೋಣ ಅಂತ ಮಾಡ್ಕೊತಾಯಿದ್ದೀನಿ. ಅದನ್ನೆಲ್ಲ ಇವಾಗ ತೋರಿಸಿದ್ನಲ್ಲ ನಾನು, ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಅದಾದಮೇಲೆ ಒಂದು ಕಡಾಯಿಗೆ ಆಯಿಲ್ ಇಟ್ಬಿಟ್ಟು ಮರಾಠಿ ಮೊಗ್ಗು, ಅನಾನಸ್ ಹೂ, ಪಲಾವ್ ಎಲೆ ಮತ್ತು ಕಲ್ಲು ಹೂ ಇಷ್ಟನ್ನು ಒಂದೊಂದೇ ಹಾಕಿದೆ. ಅದಾದಮೇಲೆ ಟೊಮೆಟೊ, ಆನಿಯನ್ ಸ್ವಲ್ಪ ಗೋಲ್ಡ್ ಕಲರ್ ಆದಮೇಲೆ ಟೊಮೆಟೊ ಹಾಕ್ಕೊಂಡೆ. ಟೊಮೆಟೊ ಸ್ವಲ್ಪ ಬೆಂದಾದ್ಮೇಲೆ ಸ್ಮ್ಯಾಶ್ ಆಗೋ ಥರ ಕಾಣಿಸುತ್ತಲ್ಲ ನಮಗೆ. ಅದಾದಮೇಲೆ ಅವರೆಕಾಯಿ ತೊಳೆದು ಇಟ್ಕೊಂಡಿದ್ದೆ, ಅವರೆಕಾಯಿ ಹಾಕ್ಕೊಂಡೆ. ಅವರೆಕಾಯಿ ಎಲ್ಲ ಸ್ವಲ್ಪ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಅಷ್ಟರೊಳಗಡೆ ನಾನು ಅದು ಗ್ರೈಂಡ್ ಮಾಡ್ಕೊಳ್ಬೇಡ ಅಂತ ಗ್ರೈಂಡ್ ಮಾಡೋದಕ್ಕೆ ಹೋದೆ. ಗ್ರೈಂಡ್ ಸ್ವಲ್ಪ ಕೈ ಆಡಿಸ್ತಿದ್ರೆ ಬೇಗ ಇದಾಗ್ಬಿಡುತ್ತೆ ಅಂತ. ಅದಾದಮೇಲೆ ಗ್ರೈಂಡ್ ಮಾಡ್ಕೊಬಂದು ಅದು ಮಸಾಲೆ ಹಾಕೋಣ ಅಂದ್ಬಿಟ್ಟು ಹಾಕಿದೆ. ಏನು ಗೊತ್ತಾ, ಇದು ಮಸಾಲೆ ಅನ್ನೋದು ಫುಲ್ಲು ಫ್ರೈ ಮಾಡ್ತಿದ್ದಾಗ ಆ ಮಸಾಲೆ ಮೇಲೆ ಆಯಿಲ್ ಬಿಟ್ಕೊಳುತ್ತಲ್ಲ, ಅಲ್ಲಿವರೆಗೂ ಮಾಡಿದ್ರೆ ರೈಸ್ ಹಾಕಿದಾಗ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲ ಅಂದರೆ ಅದು ಸ್ವಲ್ಪ ಹಸಿ ಸ್ಮೆಲ್ಲೇ ಬರ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ಅದು ಆಯಿಲ್ ಬಿಟ್ಕೊಳ್ಳಿ ಮೇಲೆ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ತಿದ್ದೆ ಮಸಾಲೆನ. ಅದಾದಮೇಲೆ ಅಕ್ಕಿ ತೊಳ್ಕೊಂಡೆ. ನಾನು 1 ಗ್ಲಾಸ್ ಆಗೋಷ್ಟೇ ಪಲಾವ್ ಮಾಡ್ತಾಯಿರೋದು, 1 ಗ್ಲಾಸ್ ಅಕ್ಕಿ ಆಗೋಷ್ಟು. ಈಗ ಅದಕ್ಕೇ ಅಕ್ಕಿ ತೊಳೆದು ಹಾಕ್ಕೊಂಡೆ. ಮಸಾಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಸಾಲೆನೂ ಜಾಸ್ತಿ ಮಾಡ್ಕೊಳ್ಳಿ. ನೀವು ಜಾಸ್ತಿ ಮೆಂಬರ್ಸ್ ಇದ್ದರೆ, ನಮಗೆ ಅಂದರೆ ಮಕ್ಕಳಿಗೆ ಅವ್ರ ಪಪ್ಪ ಇರಲ್ಲ ತಿಂಡಿಗೆ, ಮಕ್ಕಳಿಗೆ ನನಗೆ ಬಾಕ್ಸ್ಗಾದರೂ ಅಷ್ಟೇ 1 ಗ್ಲಾಸ್ ರೈಸ್ ಮಾಡಿದ್ರೆ ಮಾರ್ನಿಂಗು ತಿಂದು ಮಧ್ಯಾಹ್ನ ಲಂಚ್ಗೂ ತೊಗೊಂಡೋಗ್ತೀವಿ ನಾವು 3 ಮೆಂಬರ್ಸು. ಹಂಗಾಗಿ ಅದೇ ಅಳತೆ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಇವಾಗ ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಅಕ್ಕಿನೂ ಫಸ್ಟು ಸ್ವಲ್ಪ ಹುರಿಬೇಕು ಮಸಾಲೆ ಜೊತೆ. ಮೇಲೆ ಸ್ವಲ್ಪ ಧನಿಯಾ ಪುಡಿ, ಬೇರೆ ಏನು ನಾನು ಚಿಕನ್ ಮಸಾಲ ಪೌಡರು, ಪಲಾವ್ ಪೌಡರ್ ಏನೂ ಹಾಕ್ತಾಯಿಲ್ಲ, ನಾಟಿ ಸ್ಟೈಲ್ ಆಗಿರೋದ್ರಿಂದ. ಸ್ವಲ್ಪ ಧನಿಯಾ ಪುಡಿ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಅದ್ರ ಮೇಲೆ ಅದರ ಕೊತ್ತಂಬರಿ ಸೊಪ್ಪು ಉದುರಿಸಿ ಸ್ವಲ್ಪ ನೀರು ಅಷ್ಟೇ 1 ಗ್ಲಾಸ್ ಮಾಮೂಲಿ ನಾವು ರೈಸ್ ಹೇಗಿಡ್ತೀವಿ ಹಂಗೆ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, 2 ಗ್ಲಾಸ್ ನೀರು ಹಾಕಿದೆ. ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ದೆ. ಅಷ್ಟರೊಳಗಡೆ ಇನ್ನು ಸ್ಕೂಲು ಇವತ್ತು ವರ್ಕ್ಶಾಪ್ ಇತ್ತಲ್ಲ, ಹಂಗಾಗಿ ರೆಡಿ ಆಗೋಣ ಅಂದ್ಬಿಟ್ಟು ರೆಡಿ ಆಗ್ತಿದ್ದೆ. ಇನ್ಮೇಲೆ ಹಂಗೆ ಎಲ್ಲಂದ್ರಲ್ಲಿ ಅಲ್ಲೇ ಇರುತ್ತೆ ನನ್ನ ಕಣ್ಣು ಮುಂದೆನೇ ಕ್ಲಿಪ್ಸು ಎಲ್ಲ. ಅರಿಬಿರಿಲಿ ಟೈಮ್ ಆಗೋಗಿದಾಗ ಕಾಣಿಸೋದೇ ಇಲ್ಲ, ಎಲ್ಲ ತೆಗ್ದು ಹಾಕಿರ್ತೀನಿ. ಪುನಃ ಈವ್ನಿಂಗ್ ಬಂದು ಎಲ್ಲ ಎತ್ತಿಡ್ತೀನಿ. ಹಿಂಗೆ ಆಗಿರುತ್ತೆ. ನನ್ನ ಮಗ ಸ್ವಲ್ಪ ಎಲ್ಲ ಚೆಲ್ಲಾಡಿರ್ತಾನೆ, ನನ್ನ ಮಗಳು ಸ್ವಲ್ಪ ಎಲ್ಲ ಚೆಲ್ಲಾಡಿರ್ತಾನೆ. ಬೇಗ ತಲೆ ಬಚ್ಕೋತಾ ಇದ್ದೀನಿ, ಟೈಮ್ ಆಗೋಗಿತ್ತು. ನನ್ನ ಫ್ರೆಂಡ್ಸ್ ಬೇರೆ ಬಸ್ ಸ್ಟ್ಯಾಂಡಲ್ಲಿದ್ದೀನಿ, ನನ್ನ ಸ್ವಲ್ಪ ಪಿಕ್ ಮಾಡು ಅಂತ ಕಾಲ್ ಮಾಡಿದ್ಲು ಅದೇ ಟೈಮ್ಗೆ. ಇನ್ನು ಅವಳು ವೆಯ್ಟ್ ಮಾಡ್ತಾ ಇರ್ತಾಳಲ್ಲ ಅಂತ ಪಟ ಅಂತ ರೆಡಿ ಆಗ್ತಿದ್ದೆ. ಆದರೂ ಫ್ರೆಂಡ್ಸ್ ಬಂದು ಏನು ಗೊತ್ತಾ, ನಾವು ಪ್ರೈವೇಟ್ ಸ್ಕೂಲ್ ಟೀಚರ್ಸು ಸ್ಕೂಲಲ್ಲಿ ಇದ್ದಾಗ ಮಾಡ್ತೀವಲ್ಲ ಆ ಡಿಗ್ನಿಟಿ ಮತ್ತು ಅಲ್ಲಿ ಕೊಡೋ ರೆಸ್ಪೆಕ್ಟು ಮನೇಲಾದರೆ ಲೈಟ್ ಪೇಸನ್ನು ಸಿಗೋಲ್ಲ ನಮಗೆ. ಬೇಗ ಎದ್ದು ಕಸ ಗುಡಿಸು, ಪಾತ್ರೆ ತೊಳಿ, ಬಟ್ಟೆ ಹೋಗಿ ರೆಡಿಯಾಗು ಓಡು, ಇದೇ ಆಗಿಬಿಟ್ಟಿರುತ್ತೆ. ಆಮೇಲೆ ನಾನು ಸನ್ಸ್ಕ್ರೀನ್ ಲೋಷನು ಅದೆಲ್ಲ ಯೂಸ್ ಮಾಡಲ್ಲ, ಜಸ್ಟು ಕ್ರೀಮ್ ಹಾಕೋತೀನಿ. ಕ್ರೀಮು, ಪೌಡರು ಮತ್ತು ಪರ್ಫ್ಯೂಮು ಮತ್ತು ಒಂದು ಐಲೈನರು. ಆಮೇಲೆ ನನಗೆ ಲಿಪ್ಸ್ಟಿಕ್ ಇರಲೇಬೇಕು. ನೋಡಿ ನಮ್ಮದು ಔಟ್ಫಿಟ್ ಹೀಗಿತ್ತು. ನೆಕ್ಸ್ಟು ಹೊರಡ್ತಿದ್ದಾಗ ನಮ್ಮ ಅಜ್ಜಿ ಹುಷಾರು 2 ವೀಲರಲ್ಲಿ ಹೋಗ್ತಿದ್ದೆ, ವ್ಯಾನ್ ಇಲ್ವಲ್ಲ, ಅದಕ್ಕೆ ಹುಷಾರು ಅಂತಿತ್ತು. ಪುನಃ ಸಂಜೆ ಬಂದೆ, ಕಾಫಿ ಮಾಡಿಕೊಟ್ರು, ಕುಡಿದೆ. ಆಮೇಲೆ ನಂದು ಮುತ್ತಿನ ಸರ
ಓಪನ್ ಮಾಡ್ತು ಅಜ್ಜಿ ಇತ್ತಲ್ಲ, ಓಪನ್ ಮಾಡಿತ್ತು. ಆಮೇಲೆ ಅದನ್ನು ನಿಮಗೊಂದು ಸ್ಮಾಲ್ ಕ್ಲಿಪ್ಪಿಂಗ್ ತೋರಿಸ್ಬಿಡೋಣ ಅಂತ ಇದು ಮಾಡಿದೆ. ಅದು ಮುತ್ತಿನ ಸರದ್ದು ನಂದು ದೊಡ್ಡ ಹಿಸ್ಟ್ರಿನೇ ಇದೆ. ಯಾಕಂದರೆ ನನ್ನ ಹತ್ರ ಆವಾಗ ಅಮೌಂಟೇ ಇರಲಿಲ್ಲ. ನಾನು ಏನು ಮಾಡಿದೆ ಅಂದರೆ, ಫಸ್ಟು ಮುತ್ತಿನ ಸರ ಮಾಡಿಸ್ಕೋಬೇಕು ಅಂತ ಒಂದು ಡ್ರೀಮ್ ಇತ್ತಲ್ಲ, ನಾನು ಅದು ಅಚೀವ್ ಮಾಡಲೇಬೇಕು ಅಂತ ಬರೀ ಪೆಂಡೆಂಟು ನಾನು ಆವಾಗಲೇ ತೋರಿಸಿದ್ನಲ್ಲ ಅಲ್ಲಿ, ಆ ಪೆಂಡೆಂಟ್ನೇ 8 ಗ್ರಾಮ್ಸ್ ಏನೋ ಅದು. ಫಸ್ಟ್ ಅದನ್ನು ತೊಗೊಂಡೆ. ಬರೀ ಮುತ್ತನ್ನ ಬರೀ ವೈರಲ್ಲಿ ಹಾಕ್ಸ್ಕೊಬಿಡೋಣ, ಮುತ್ತಿನ ಸರ ಅಂತಿದ್ರೆ ಸಾಕು ಅಂತ. ಆಮೇಲೆ ಏನು ಮಾಡಿದೆ, ಅಕ್ಷಯ ತೃತೀಯ ದಿವಸ ಅದು ತೊಗೊಂಡು ಬಂದೆ ಪೆಂಡೆಂಟು. ಆಮೇಲೆ ಸ್ವಲ್ಪ ದುಡ್ಡಾಯಿತು. ಬರೀ ವೈರಲ್ಲಿ ಇವಾಗ ಗೋಲ್ಡ್ ಮಧ್ಯ ಮೂಪ್ ಹಾಕ್ಸ್ಬಿಟ್ಟು ವೈರಲ್ಲಿ ಎಣಿಸ್ತಾರಲ್ವ, ಆ ಥರ ಎಣಿಸ್ಕೊಳ್ಳೋಣ ಅಂದ್ಬಿಟ್ಟು ಒಡವೆ ಅಂಗಡಿಗೆ ಹೋದೆ. ಅವ್ರು ಹೇಳಿದರು, ಮೇಡಮ್ ವೈರಲ್ಲಿ ಎಣಿಸಿದ್ರೆ ಅಷ್ಟು ಲುಕ್ ಬರಲ್ಲ, ನೀವು ಸ್ವಲ್ಪ ಅಮೌಂಟನ್ನ ನನಗೆ ಆಮೇಲೆ ಕೊಡಿ, ಸ್ವಲ್ಪ ಕಟ್ಕೊಂಡೋಗಿ ಚಿನ್ನದಲ್ಲೇ ಹಾಕ್ಸ್ಕೊಬಿಡಿ ಅಂತ ಅಂದರು ಮೇಡಮ್ಮ. ಅಂದರೆ ಒಡವೆ ಅಂಗಡಿಯವ್ರು ನಮ್ಮನೆ ಕೆಳಗಡೆನೇ ಇದ್ದಾರೆ. ಹಾಗಾಗಿ ಸರಿ ಇನ್ನೇನು ಅವ್ರು ಹೇಳಿದ್ರಲ್ಲ ಅಂದ್ಬಿಟ್ಟು ಮಾಡಾಕ್ಬಿಟ್ಟೆ. ಅವ್ರೇನು ಹೇಳಿದ್ರು, ಮೇಡಮ್ ನಾನು ಸ್ವಲ್ಪ ಕೊಡಿ ಅಂದಿದ್ದನ್ನ ಹಿಂಗೆ ಅಂದರೆ 2 ಲ್ಯಾಕ್ ಆಗಿತ್ತು ಆ ಟೈಮಲ್ಲಿ. 2 ಲ್ಯಾಕಲ್ಲಿ ಒಂದು 50,000 ಉಳಿಸ್ಕೊಳ್ಳಿ, 10ನ ಒಂದು 5 ಮಂತ್ಸಲ್ಲಿ ಕೊಟ್ಟು ತೀರಿಸ್ಕೊಳ್ಳಿ ಅಂದಿದ್ದು ಮೇಡಮ್ ಅಂದ್ಬಿಟ್ರು. ನನಗೆ ಮೇಲೆ ಇದೇನಪ್ಪ, ನಮ್ಮನೆಯವ್ರ ಹತ್ರ 1 ಲ್ಯಾಕ್ ಉಳಿಸ್ಕೊತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟಿದ್ದೆ. ಆಮೇಲೆ ನಮ್ಮನೆಯವ್ರಿಗೆ ಹಂಗೆ ಹಿಂಗೆ ಮಾಡಿ, ಇಲ್ಲ ನನಗೆ ಬೇಕು ಅದು, ಹಿಂಗೆ ಅವರು ನಿಲ್ಲಿಸ್ಕೊಡ್ತೀನಿ ಅಂದಿದ್ರಲ್ಲ, ಬರೀ 50 ಹೇಳ್ತಿದ್ದಾರೆ ರೀ ಅಂತ. ಆಮೇಲೆ ಅವರೇ ಕೊಟ್ಟರು. ಅವ್ರು ಕೊಟ್ಟಾದಮೇಲೆ 50,000 ನಿಲ್ಲಿಸ್ಕೊಂಡು 10,000 ಕೊಟ್ಟು ಕ್ಲಿಯರ್ ಮಾಡಿಕೊಂಡೆ. ಆದ್ರೂ ಏನಾದರೂ ನಾವು ಹೆಣ್ಮಕ್ಳು ಹಂಗೆ ಅಲ್ವ, ಏನಾದರೂ ತೊಗೋಬೇಕು ಅಂತ ಹಠ ಮಾಡಿದ್ರೆ ಅದನ್ನು ಬಿಡಲ್ಲ. ಹಾಗಾಯಿತು ಅದು ಮುತ್ತಿನ ಸರದ್ದು ಕತೆ ಫ್ರೆಂಡ್ಸ್. ನಾವು ಅಷ್ಟೇ, ಈಗ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಒಟ್ಟಿಗೆ ನಮ್ಗೆ ಅಷ್ಟು ಅಮೌಂಟ್ ಇರೋದು ಇಲ್ಲ ಅಲ್ಲ, ಸ್ವಲ್ಪ ಹಾಗಾಗಿ. ಆಮೇಲೆ ನೈಟ್ ಅಜ್ಜಿನೇ ಮಧ್ಯಾಹ್ನ ಸಾಂಬಾರು ಮಾಡಿಟ್ಟಿದ್ರು, ರೈಸು ಸಂಜೆನೇ ಮಾಡಿಟ್ಟಿದ್ರು. ಅದಕ್ಕೆ ಮುದ್ದೆ ಮಾಡಿದೆ ಅಷ್ಟೇ ನಾನು. ಅಜ್ಜಿಗೊಂದು ನನಗೆ ಸ್ವಲ್ಪ ಮುದ್ದೆ ಮಾಡಿಕೊಂಡು, ಮಕ್ಳಿಗೆ ರೈಸ್ ಮಾಡಿತ್ತಲ್ಲ ಅಜ್ಜಿ, ಅದನ್ನೇ ಹಾಕ್ಕೊಟ್ಟೆ. ನನ್ನ ಮಗ ಎಲ್ಲ ಚೆಲ್ಲಾಪಿಲ್ಲಿ ಮಾಡಿರ್ತಾನೆ, 2 ನಿಮಿಷನೂ ಗುಡಿಸ್ದಂಗಿರಲ್ಲ. ಅವನು ಕ್ಯಾಮ್ರಾ ಮುಂದೆ ಡ್ಯಾನ್ಸ್ ಮಾಡ್ತಾವನೆ, ಹೇಳ್ತವನೆ, ನೀವು ವೀಡಿಯೋ ಮಾಡಿದ್ರೆ ಯಾರು ನೋಡ್ತಾರೆ, ನಾನು ಡ್ಯಾನ್ಸ್ ಮಾಡ್ತೀನಿ ನೋಡಿ ಅವಾಗೆಲ್ಲ ನೋಡ್ತಾರೆ ಅಂತ ಹೇಳ್ತಿದ್ದಾನೆ. ಅವನು ಅವರಪ್ಪ ಏನು ಮಾಡಿದ್ರು ಅದು ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ನಾನು ಪಪ್ಪ ಏನು ಮಾಡಿದ್ರು ಚೆನ್ನಾಗಿರುತ್ತೆ, ನೀವು ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಮಮ್ಮಿ ಅಂತ ಹೇಳ್ತಾನೆ. ಅವ್ನು ಸ್ವಲ್ಪ ಅವ್ರ ಅಪ್ಪನ ಮೇಲೆ ಅಟ್ಯಾಚ್ಮೆಂಟ್ ಜಾಸ್ತಿ. ಈಗ ಮುದ್ದೆ ಊಟ ಮಾಡಿಸೋದು ಇದೆಯಲ್ಲ, ಅದು ನನ್ನ ದೊಡ್ಡ ಟಾಸ್ಕ್. ಅವನು ಎಲ್ಲಿ ಹೋಗ್ತಾನೆ, ಎಲ್ಲಿ ಕೂತ್ಕೋತಾನೆ, ಹಿಂದಿಂದೆ ಹೋಗಿ ಮಾಡಿಸ್ಬೇಕು. ನನ್ನ ಮಗಳಿಗೇನಿಲ್ಲ, ಹಾಕ್ಕೊಟ್ರೆ ಅವಳ ಪಾಡಿಗೆ ಅವಳು ತಿಂತಾಳೆ. ಸಮ್ಟೈಮ್ಸ್ ಅವಳೇ ಹಾಕೊಂಡು ತಿಂತಾಳೆ. ಏನಂದರೆ, ಅಮ್ಮ ನಿಮ್ಮ ಮಗುಂಗೆ ಮಾತ್ರ ತಿನ್ನಿಸ್ತೀರಾ, ನನಗೆ ತಿನ್ನಿಸಲ್ವಾ ಅಂತಾಳೆ. ಆಗ ನಾನು ತಿನ್ನಿಸ್ಬೇಕಷ್ಟೇ. ಇವನು ಮಗ ಅವಳು ಕಂಡ್ರೆ ನಿಮ್ಗೆ ಜಾಸ್ತಿ ಇಷ್ಟ ಅಂತ ಇವನಂತಾನೆ, ಅವಳು ನಿಮಗೆ ಗಂಡು ಮಗ ಅಂದ್ರೆ ಅವಳು ಕಂಡ್ರೆ ಜಾಸ್ತಿ ಇಷ್ಟ ಅಂತ ಅವನಂತಾನೆ. ಈ 2 ಮಕ್ಕಳು ಇರೋ ತಾಯಂದಿರದೆಲ್ಲ ಇದೇ ಕತೆ ಅನಿಸುತ್ತೆ. ನಿಮ್ಮ ಮನೇಲಿ ಹೇಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಇದೇ ಥರ ತುಂಟ ಇರೋ ಮಗನೂ ಇರ್ತಾನ, ಇಲ್ಲಾಂದರೆ ಹಿಂಗೆ ಇಬ್ಬರೂ ಕಿತ್ಲಾಡ್ತಾರೆ. ಮತ್ತು ಇವಾಗೆ ಕಾಂಪಿಟೇಷನ್ ಅವರುಗಳಿಗೆ. ಈಗ ಏನಂದರೆ ಕಾಂತಾರ ಮೂವಿ ನಾನು ಮೊನ್ನೆ ಹೋಗಿದ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದೆ, ಅದಕ್ಕೆ ಹಂಗೆ ಕಾಂತಾರ ಥರ ಆಡ್ತಿರೋದು ಅವನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.